ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಅರ್ಪಿತಾ ಅಂತೇಳಿ. 2024 ವಿ ಎ ನೋಟಿಫಿಕೇಷನ್ ಆಗಿತ್ತು. ವಿ ಎ ಓದು ಅದೇ ಫಸ್ಟ್ ಟೈಮ್ ನೋಟಿಫಿಕೇಷನ್ ಆಗಿದ್ದು. ಆವಾಗ ನಾನು ಕೂಡ ಎಕ್ಸಾಮ್ ಬರೆದಿದ್ದೆ. ಅದರ ಎಕ್ಸ್ಪೀರಿಯನ್ಸಿಂದ ನಾನು ನಿಮ್ಮ ಹತ್ರ ಸ್ವಲ್ಪ ವಿ ಎ ಓ ಎಕ್ಸಾಮ್ ಬಗ್ಗೆ ಮಾತಾಡೋಣ, ಪ್ಯಾಟ್ರನ್ ಬಗ್ಗೆ ಮಾತಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ವಿ ಎ ಓ ಎಕ್ಸಾಮ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಈ ಎಕ್ಸಾಮ್ ಪ್ಯಾಟ್ರನಲ್ಲಿ 2 ಪೇಪರ್ ಇರುತ್ತೆ. ಒಂದನೇದು ಜಿ ಕೆ ಪೇಪರು, ಎರಡನೇದು ಕಮ್ಯುನಿಕೇಷನ್ ಪೇಪರ್ ಅಂತೇಳಿ. ನಾನು ಫಸ್ಟ್ ಕಮ್ಯುನಿಕೇಷನ್ ಪೇಪರ್ ಬಗ್ಗೆ ಹೇಳ್ಬಿಡ್ತೀನಿ. ಕಮ್ಯುನಿಕೇಷನ್ ಪೇಪರಲ್ಲಿ 100 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. 100 ಮಾರ್ಕ್ಸಲ್ಲಿ ಕನ್ನಡ 35 ಮಾರ್ಕ್ಸ್ ಇರುತ್ತೆ, ಇಂಗ್ಲೀಷ್ 35 ಮಾರ್ಕ್ಸ್ ಇರುತ್ತೆ, ಕಂಪ್ಯೂಟರ್ 30 ಮಾರ್ಕ್ಸಿಗೆ ಇರುತ್ತೆ. ಕನ್ನಡ 35 ಮಾರ್ಕ್ಸಲ್ಲಿ ಗ್ರಾಮರ್ ಇರುತ್ತೆ ಮತ್ತು ಸಾಹಿತ್ಯ ಕೂಡ ಇರುತ್ತೆ. ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಎರಡೂ ಇರುತ್ತೆ. ಇಂಗ್ಲೀಷು ಕೂಡ ಕನ್ನಡ ವ್ಯಾಕರಣ, ಇಂಗ್ಲೀಷಲ್ಲಿ ಬೇರೆ ಇಂಗ್ಲೀಷ್ ಗ್ರಾಮರ್ ಇರುತ್ತೆ ಮತ್ತು ವೊಕ್ಯಾಬ್ಯುಲರಿ ಇರುತ್ತೆ. ಕಂಪ್ಯೂಟರು ಬೇಸಿಕ್ ಕಂಪ್ಯೂಟರ್ ಇರುತ್ತೆ, ಅಷ್ಟೊಂದು ಟಫ್ ಏನಿರೋದಿಲ್ಲ. ಪಿ ಯು ಎಕ್ಸಾಮ್, ಪಿ ಯು ಮೇಲಲ್ವಾ ಎಕ್ಸಾಮ್, ಅದಕ್ಕೆ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ 3 ಸಬ್ಜೆಕ್ಟ್ ಇರುತ್ತೆ. ಈ ಸೆಕೆಂಡ್ ಪೇಪರಲ್ಲಿ 3 ಸಬ್ಜೆಕ್ಟಲ್ಲಿ ಕನ್ನಡ 35 ಮಾರ್ಕ್ಸಿಗಿರುತ್ತೆ, ಇಂಗ್ಲೀಷು 35 ಮಾರ್ಕ್ಸಿಗಿರುತ್ತೆ, ಕಂಪ್ಯೂಟರ್ 30 ಮಾರ್ಕ್ಸಿಗಿರುತ್ತೆ. ಟೋಟಲ್ 100 ಮಾರ್ಕ್ಸಿಗೆ ಈ ಎಕ್ಸಾಮ್ ಇರುತ್ತೆ ಕಮ್ಯುನಿಕೇಷನ್ ಪೇಪರಿಂದು. ಕಮ್ಯುನಿಕೇಷನ್ ಪೇಪರ್ ಬಗ್ಗೆ ನಾನು ಯಾಕೆ ಫಸ್ಟ್ ಹೇಳ್ತಿದ್ದೀನಿ ಅಂದರೆ, ಕಮ್ಯುನಿಕೇಷನ್ ಪೇಪರ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅದು ಸ್ಕೋರಿಂಗ್ ಸಬ್ಜೆಕ್ಟು, ಸ್ಕೋರಿಂಗ್ ಪೇಪರ್ ಕೂಡ. ಅರೌಂಡ್ 100ಗೆ ನಾವು ಎಬವ್ 80 ಮೇಲೇ ಮಾರ್ಕ್ಸ್ ತೆಗಿಬೋದು. ಅಷ್ಟೊಂದು ಅಲ್ಲಿ ಜಿ ಕೆ ಪೇಪರಲ್ಲಿ ಎಫರ್ಟ್ ಹಾಕೋಷ್ಟು ಕಮ್ಯುನಿಕೇಷನ್ ಪೇಪರಿಗೆ ನಾವು ಎಫರ್ಟ್ ಹಾಕಿದರೆ ಎಬವ್ 80ನೇ ನಾವು ತೆಗಿಬೋದು. 80ಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೋದು. ಅದಕ್ಕೆ ನಾನು ಕಮ್ಯುನಿಕೇಷನ್ ಪೇಪರ್ ಬಗ್ಗೆ ಫಸ್ಟ್ ಹೇಳ್ತಿದ್ದೀನಿ. ಕಮ್ಯುನಿಕೇಷನ್ ಪೇಪರಲ್ಲಿ ಕನ್ನಡ ಗ್ರಾಮರ್ ಇರುತ್ತೆ. ಮೊದಲನೇದು ಕನ್ನಡ ಗ್ರಾಮರ್ ಮತ್ತು ಸಾಹಿತ್ಯ ಎರಡಿರುತ್ತೆ. ಕನ್ನಡ ಬಗ್ಗೆ ಹೇಳ್ತೀನಿ ಮೊದಲನೇದಾಗಿ. ಕನ್ನಡದಲ್ಲಿ ಕನ್ನಡ 35 ಮಾರ್ಕ್ಸಿಗಿರುತ್ತೆ. ಆ 35 ಮಾರ್ಕ್ಸಲ್ಲಿ ಕನ್ನಡ ಗ್ರಾಮರ್ ಇರುತ್ತೆ, ಕನ್ನಡ ವ್ಯಾಕರಣ ಇರುತ್ತೆ ಮತ್ತು ಸಾಹಿತ್ಯ ಇರುತ್ತೆ. ಕನ್ನಡ ವ್ಯಾಕರಣದಲ್ಲಿ ವರ್ಣಮಾಲೆ ಮತ್ತು ವರ್ಣಮಾಲೆ, ಸಂಧಿಗಳು, ಸಮಾಸಗಳು, ಜೋಡು ನುಡಿ, ನುಡಿಗಟ್ಟು, ದ್ವಿರುಕ್ತಿ, ಅಲಂಕಾರ, ಛಂದಸ್ಸು ಎಲ್ಲ ಇರುತ್ತೆ ಕನ್ನಡ ವ್ಯಾಕರಣದಲ್ಲಿ. ಮತ್ತು ಸಾಹಿತ್ಯದಲ್ಲಿ ಪಂಪಯುಗ ಮತ್ತು ಪಂಪ ಆದಮೇಲೆ ಕುವೆಂಪು ಅವರೆಲ್ಲರೂ ಬರ್ತಾರೆ, ಅವ್ರದ್ದೆಲ್ಲ ಸಾಹಿತ್ಯದಲ್ಲಿರುತ್ತೆ. ಸೆಕೆಂಡ್ ಒನ್ ಇಂಗ್ಲೀಷಿಗೆ ಬಂದರೆ, ಇಂಗ್ಲೀಷು 35 ಮಾರ್ಕ್ಸಿಗಿರುತ್ತೆ. ಇಂಗ್ಲೀಷಲ್ಲಿ ನೌನು, ಪ್ರನೌನು, ಕಂಜಕ್ಷನ್ನು, ಅಡ್ಜೆಕ್ಟಿವ್ ಈ ಥರ ಗ್ರಾಮರ್ ಇರುತ್ತೆ, ಇಂಗ್ಲೀಷ್ ಗ್ರಾಮರ್ ಇರುತ್ತೆ ಮತ್ತು ವೊಕ್ಯಾಬ್ಯುಲರಿ ಇರುತ್ತೆ. ಸಿನಾನಿಮ್ಸ್, ಆ್ಯಂಟೋನಿಮ್ಸ್ ಇದ್ರ ಮೇಲೂ ಕ್ವಶನ್ಸ್ ಕೇಳ್ತಾರೆ. ಮತ್ತು ಕಂಪ್ಯೂಟರ್ ಬಂದುಬಿಟ್ಟು ಕಂಪ್ಯೂಟರ್ 30 ಮಾರ್ಕ್ಸಿಗೆ ಕೇಳ್ತಾರೆ. ಮೊದಲನೇದಾಗಿ ನಾನು ಕನ್ನಡಕ್ಕೆ ಯಾವ ಬುಕ್ ರೆಫರ್ ಮಾಡಿದೆ, ಯಾವ ಬುಕ್ಕು ಓದಿದೆ ಅಂತ ಹೇಳ್ತೀನಿ ನಿಮಗೆ. ಕನ್ನಡದಲ್ಲಿ ಸ್ಪರ್ಧಾ ಚೆಲುವ ಕನ್ನಡ ಅಂತ ಬುಕ್ ಇದೆ, ತುಂಬ ಚೆನ್ನಾಗಿದೆ. ಆ ಬುಕ್ ಆಲ್ಮೋಸ್ಟ್ ನಾನು ಒಂದು 3 to 5 ಟೈಮ್ಸ್ ಓದಿದ್ದೀನಿ. ಮತ್ತು ಆ ಬುಕ್ ತುಂಬ ಚೆನ್ನಾಗಿದೆ. ಅದು ಸ್ಕೋರಿಂಗ್ ಕೂಡ. ಅದು ಆ ಬುಕ್ ಓದಿದರೆ ನಾವು ವರ್ತ್, ನಾವು ಎಷ್ಟು ಆ ಬುಕ್ನ ಪರ್ಫೆಕ್ಟಾಗಿ ಓದ್ತೀವೋ ಅಷ್ಟು ಮಾರ್ಕ್ಸ್ ನಮಗೆ ಸಿಗುತ್ತೆ. ಇನ್ನೊಂದು ಕೆ ಎಮ್ ಸುರೇಶ್ ಅವ್ರದ್ದು ಕನ್ನಡ ಬುಕ್ ಇದೆ. ಆ 2 ಬುಕ್ಕು ಕನ್ನಡ ಸಾಕು. ಮತ್ತು ಚಿಗುರು ಅವ್ರದ್ದು, ಚಿಗುರು ಪಬ್ಲಿಕೇಷನಲ್ಲಿ ಕನ್ನಡ PYQಸ್ದು ಅವರು ಪಬ್ಲಿಷ್ ಮಾಡಿದ್ದಾರೆ ಆ ಬುಕ್ಕು. ಈ 3 ಬುಕ್ಕು ಕನ್ನಡಕ್ಕೆ ಸಫಿಷಿಯೆಂಟ್. ಔಟ್ ಆಫ್ 35 ನಾವು 32 ಮಾರ್ಕ್ಸ್, 33 ಮಾರ್ಕ್ಸ್ ತೆಗಿಬೋದು ಈ 3 ಬುಕ್ಸಿಂದ. ಫಸ್ಟು ಸ್ಪರ್ಧಾ ಚೆಲುವ ಕನ್ನಡ, ಸೆಕೆಂಡ್ ಒನ್ನು ಇದು ಕೆ ಎಮ್ ಸುರೇಶ್ ಅವ್ರದ್ದು ಕನ್ನಡ ಬುಕ್ಕು, ಮತ್ತು ಚಿಗುರು ಪಬ್ಲಿಕೇಷನ್ನು ಕನ್ನಡ PYQs. ಮತ್ತು ಇಂಗ್ಲೀಷಿಗೆ ಬಂದರೆ, ಇಂಗ್ಲೀಷಲ್ಲಿ 35 ಮಾರ್ಕ್ಸಿಗಿರುತ್ತೆ. ಇಂಗ್ಲೀಷು ಸಿನಾನಿಮ್ಸು, ಆ್ಯಂಟೋನಿಮ್ಸ್ ಈ ಥರ ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಇರುತ್ತೆ. ನಾನು ಸಿನಾನಿಮ್ಸು, ಆ್ಯಂಟೋನಿಮ್ಸು ಡೈಲಿ ಕಲಿತಿದ್ದೆ. 5 ಸಿನಾನಿಮ್ಸ್ ಕಲಿತ್ರೆ 5 ಆ್ಯಂಟೋನಿಮ್ಸ್ ಕಲಿತಿದ್ದೆ. ಮತ್ತು PYQs ಜಾಸ್ತಿ ಬಿಡಿಸ್ತಿದ್ದೆ ಇಂಗ್ಲೀಷಲ್ಲಿ. ಮತ್ತು ನಾನು ಗ್ರಾಮರಿಗೆ ಶಿವರಾಜ್ ಮಾವಳಿ ಅಂತ ಅವ್ರ ಬುಕ್ ಓದ್ತಿದ್ದೆ. ಅವ್ರದ್ದು ತುಂಬ ಚೆನ್ನಾಗಿದೆ. ಇಂಗ್ಲೀಷಿಗೆ ಇಷ್ಟೇ ನಾನು ರೆಫರ್ ಮಾಡಿದ್ದು. ಡೈಲಿ ವೊಕ್ಯಾಬ್ಯುಲರಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಮತ್ತು ಗ್ರಾಮರ್ ಓದ್ತಿದ್ದೆ. ಕಂಪ್ಯೂಟರ್ಗೆ ಬಂದರೆ, ಕಂಪ್ಯೂಟರ್ ಸುನಿಲ್ ಚೌಹಾಣ್ ಅಂತ, ಅವರು ತುಂಬ ಚೆನ್ನಾಗಿ ಬುಕ್ ಬರೆದಿದ್ದಾರೆ. ಮೇ ಬಿ ಇವಾಗ 3rd ಎಡಿಷನ್ 4th ಎಡಿಷನ್ ಅನಿಸುತ್ತೆ. ಅವ್ರದ್ದು 3rd ಎಡಿಷನ್ ಇರಬೇಕು. ಇಂಗ್ಲೀಷಿಗೆ ಅವ್ರದ್ದು ತುಂಬ ಚೆನ್ನಾಗಿ, ಕಂಪ್ಯೂಟರ್ಗೆ ತುಂಬ ಚೆನ್ನಾಗಿದೆ.
ಕಂಪ್ಯೂಟರ್ಗೆ ಸುನಿಲ್ ಚೌಹಾಣ್ ಅಂತ ಒಬ್ಬ ಸರ್ ಇದ್ದಾರೆ. ಅವರು ಬುಕ್ ರಿಲೀಸ್ ಮಾಡಿದ್ದಾರೆ. ಆ ಬುಕ್ ತುಂಬ ಚೆನ್ನಾಗಿದೆ. ನಾನು ಆ ಬುಕ್ ರೆಫರ್ ಮಾಡಿದೆ. ಇನ್ನೊಂದು ಸ್ಪರ್ಧಾ ಉನ್ನತಿ, ಅದು ಕೂಡ ಚೆನ್ನಾಗಿದೆ. ನಾನು 2 ಬುಕ್ಕು ಕೂಡ ಓದಿದ್ದೀನಿ. ಇವ್ರದ್ದು ಸುನಿಲ್ ಚೌಹಾಣ್ ಅವರಲ್ಲಿ ಡಾಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಜಾಸ್ತಿ ಕೊಟ್ಟಿಲ್ಲ. ಸ್ಪರ್ಧಾ ಉನ್ನತಿಲಿ ಜಾಸ್ತಿ ಕೊಟ್ಟಿದ್ದಾರೆ. ನಾನು 2 ಬುಕ್ಕು ಓದಿದ್ದೀನಿ. 2 ಬುಕ್ಕು ಒಂದು 10 ಟೈಮ್ಸ್ ಓದಿರ್ಬೋದು ಮೇ ಬಿ. ಮತ್ತು PYQs ಬಿಡಿಸ್ತಿದೆ ಕಂಪ್ಯೂಟರ್ಗೆ. ಇವು 3 ಬುಕ್ಕು ನೀವು 3 ಸಬ್ಜೆಕ್ಟ್ ಪದೇ ಓದಿದರೆ ನೀವು ಎಬೌವ್ 80 ಮಾಡ್ಬೋದು. 80ಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೋದು. ಅದಕ್ಕೆ ನಾನು ಜಾಸ್ತಿ ನಿಮಗೆ ಹೇಳ್ತಿರೋದು, ಕಮ್ಯುನಿಕೇಷನ್ ಪೇಪರ್ಗೆ ಜಾಸ್ತಿ ಫೋಕಸ್ ಮಾಡಿ ಅಂತೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗೇನೇ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು, ಕನ್ನಡ ಗ್ರಾಮರ್ ಬೇಕಾ, ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ ಮಾಡಬೇಕಾ, ಕಂಪ್ಯೂಟರ್ ಕ್ಲಾಸ್ ಮಾಡಬೇಕಾ, ನಿಮ್ಗೇನೇ ಡೌಟ್ಸ್ ಇದ್ದರೂ ಏನೇ ಇದ್ದರೂ ಕಮೆಂಟಲ್ಲಿ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಅದ್ರ ಮೇಲೆ ವಿಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.